ಇದು ಮಹಾರಾಣಿ ವಿವಿಯ ಮತ್ತೊಂದು ಕರ್ಮಕಾಂಡವನ್ನ ಇದೀಗ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ. ಮಹಾರಾಣಿ ವಿವಿಯಲ್ಲಿ ಮಹಾಲೂಟಿಯ ಬಗ್ಗೆ ಇತ್ತೀಚೆಗೆ ಮೆಗಾ ಸ್ಟೋರಿಯನ್ನ ಬಿತ್ತರಿಸಿದ್ದು, ಬಾರದ ಅತಿಥಿಗಳು ನಡೆಯದ ಉಪನ್ಯಾಸ ಆದ್ರೂ ಜೇಬಿಗೆ ಇಳಿಯುತ್ತೆ ಕೆಲವರಿಗೆ ದುಡ್ಡು. ವಿವಿಯ ಒಳಗೆ ನಕಲಿ ಬಿಲ್ಗಳ ನೆಟ್ವರ್ಕ್ ನಡೆಯುತ್ತೆ. ಶೈಕ್ಷಣಿಕ ಚಟುವಟಿಕೆ ನಡೆದೇ ಇದ್ರೂ ಲಕ್ಷ ಲಕ್ಷ ಹಣ ಲೂಟಿಯ ಆರೋಪ ಕೇಳಿ ಬರ್ತಾ ಇದೆ. 2 ಕೋಟಿಗೂ ಅಧಿಕ ಸಾರ್ವಜನಿಕರ ಹಣ ಗುಳುಂ ಎಂದ ಅಂತ ಇರುವಂತದ್ದು. ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ನಕಲಿ ಬಿಲ್ ಸೃಷ್ಟಿಯ ಶಂಕೆ ಇದೆ. ಇಲ್ಲ ಉಪನ್ಯಾಸ, ಆದ್ರೆ ತಜ್ಞರ ಹೆಸರಲ್ಲಿ ಲಕ್ಷ ಲಕ್ಷ ಡ್ರಾ ಮಾಡಲಾಗ್ತಾ ಇದೆ. ಲೋಕಾಯುಕ್ತ ಮೆಟ್ಟಿಲೇರಿರುವ ಭ್ರಷ್ಟಾಚಾರದ ದೂರು. ಈ ದೂರಿನ ಬೆನ್ನಲ್ಲೇ ಅತಿಥಿ ಉಪನ್ಯಾಸಕರಿಗೂ ಕಂಟಕ ಎದುರಾಗ್ತಾ ಇರುವಂತದ್ದು. ಅತಿಥಿ ಉಪನ್ಯಾಸಕರಿಗೆ ಸಂಬಳ ನೀಡದೆ ಆಡಳಿತ ಮಂಡಳಿ ಕಾಟ ಕೊಡ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮಹಾರಾಣಿ ವಿವಿಯ ಮತ್ತೊಂದು ಕರ್ಮಕಾಂಡವನ್ನ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದ್ದು, ಮಹಾಲೂಟಿಯ ಬಗ್ಗೆ ಇತ್ತೀಚೆಗೆ ಮೆಗಾ ಸ್ಟೋರಿಯನ್ನ ಮಾಡಿತ್ತು. ಮಹಾರಾಣಿ ವಿವಿಯ ಮಹಾಲೂಟಿ ಬಗ್ಗೆ ಮತ್ತೊಂದು ಕಡೆ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಹೈಟೆಕ್ ದರೋಡೆ ಆರೋಪ ಕೇಳಿ ಬರ್ತಾ ಇದೆ. ವಿವಿಯ ನಕಲಿ ಬಿಲ್ಗಳ ನೆಟ್ವರ್ಕ್ ಯಾವುದು? ವಿವಿಯ ಒಳಗಿರುವಂತಹ ನಕಲಿ ಬಿಲ್ಗಳ ನೆಟ್ವರ್ಕ್ ಯಾವುದು? ಶೈಕ್ಷಣಿಕ ಚಟುವಟಿಕೆ ನಡೆದೇ ಇದ್ರೂ ಲಕ್ಷ ಲಕ್ಷ ಹಣವನ್ನು ಲೂಟಿ ಮಾಡಲಾಗ್ತಾ ಇದೆ. ಇದು ತೀವ್ರ ರೀತಿಯಲ್ಲಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಸಂಬಳ ಬಿಡುಗಡೆಗೆ ಕಮಿಷನ್ ಬೇಡಿಕೆ ಇಟ್ಟಿರುವಂತಹ ರಾಕ್ಷಸರಿಂದಾಗಿ ಇವತ್ತು ಅಲ್ಲಿನ ಅತಿಥಿ ಉಪನ್ಯಾಸಕರು ಕಣ್ಣೀರು ಹಾಕಬೇಕಾದಂತಹ ಒಂದು ಪರಿಸ್ಥಿತಿ. ಮಹಾರಾಣಿ ವಿವಿಯ ಮತ್ತೊಂದು ಕರ್ಮಕಾಂಡವನ್ನ ಒಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು. ಇದು ಪ್ರಜೆಗಳು ಸಾಮಾನ್ಯವಾಗಿ, ಅದರಲ್ಲೂ ಇಂಥ ಘಟನೆಗಳು ನಡೆದಾಗ ಇದನ್ನ ಪ್ರಶ್ನೆ ಮಾಡುವಂತ ಹಕ್ಕಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಮಹಾರಾಣಿ ವಿವಿ ಅಂಥ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ವಿವಿಯಲ್ಲಿ ನಡೀತಾ ಇರುವಂತ ಈ ಹಗಲು ದರೋಡೆಯ ಕುರಿತಾಗಿ ಪ್ರಜೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜನ ಸಹಜವಾಗಿಯೇ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗುತ್ತೆ. ಅಲ್ಲರಿ, ವಿದ್ಯೆ ನೀಡುವಂತಹ ಶಾಲೆ ಇದು ಅಥವಾ ಒಂದು ಮಹಾರಾಣಿ ವಿವಿ ಇದು. ಸೊ ಇಲ್ಲಿ ಈ ರೀತಿಯಾಗಿ ಹಗಲು ದರೋಡೆ ನಡೆಯುತ್ತೆ ಅಂತಂದಾಗ ಇದೇನು ವಿದ್ಯಾಮಂದಿರನೋ ಅಥವಾ ಭ್ರಷ್ಟರ ಅಡ್ಡೆಯೋ ಅನ್ನುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ವೇ? ಒಂದ್ ಕಡೆ ನಾವು ನೋಡ್ತಾ ಹೋಗ್ಬೋದು ಅತಿಥಿ ಉಪನ್ಯಾಸಕರ ಪರಿಸ್ಥಿತಿ ಹೇಗಿದೆ ಅಂತ. ವಿದ್ಯಾರ್ಥಿನಿಯರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ ತಂದು ಒಡ್ಡಿರುವಂಥದ್ದು ಯಾರು ಅನ್ನುವಂಥ ಆಕ್ರೋಶ ಸಾರ್ವಜನಿಕರಿಂದ ಕೂಡ ವ್ಯಕ್ತವಾಗ್ತಾ ಇದೆ ಈ ಬೆಳವಣಿಗೆಯ ನಡುವೆ. ಇವತ್ತು NSUI ವತಿಯಿಂದ ನಾವು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಯಾಕೆ ಪ್ರತಿಭಟನೆಯನ್ನು ಮಾಡಿದ್ದೀವಿ ಅಂದರೆ, ಅತಿಥಿ ಉಪನ್ಯಾಸಕರು ಯಾರು ಇರ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಸುಮಾರು 3 ತಿಂಗಳಿಂದ ಅವ್ರಿಗೆ ದುಡ್ಡನ್ನು ಅಂದರೆ ಅವರ ಸ್ಯಾಲ್ರಿಯನ್ನು ಅವ್ರು ಕೊಟ್ಟಿರೋದಿಲ್ಲ. ನಾವಿದ್ರ ಬಗ್ಗೆ ಪರಿಶೀಲಿಸಿದಾಗ ಟೀಚರ್ಸ್ಗಳ ಹತ್ರ ನಾವು ಮಾತಾಡಿದಾಗ ಯಾರಿಗೆ ಸ್ಯಾಲ್ರಿ ಬೇಕು ಅಂದರೆ FO ಅವರು ಸರ್ಟನ್ ಪರ್ಸೆಂಟೇಜ್ನ ಸ್ಯಾಲ್ರಿನಲ್ಲಿ ಕೊಡಿ ಅಂತ ಇದರಲ್ಲಿ ಕೇಳ್ತಾ ಇದ್ದಾರೆ ಅನ್ನೋದು ವಿಷಯ ಗೊತ್ತಾಯಿತು. ಅದಕ್ಕೆ ಇವತ್ತು ಎಲ್ಲ ವಿದ್ಯಾರ್ಥಿಗಳು NSUI ವತಿಯಿಂದ ಮಹಾರಾಣಿ ಕ್ಲಸ್ಟರ್ ಕಾಲೇಜ್ನ ಎಲ್ಲ ವಿದ್ಯಾರ್ಥಿಗಳು ಸೇರಿ ಕ್ಲಾಸಸ್ನೆಲ್ಲ ಬಂದ್ ಮಾಡಿ ಇವತ್ತು FO ವಿರುದ್ಧ ಮತ್ತು ಮ್ಯಾನೇಜ್ಮೆಂಟ್ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಇಮಿಡಿಯೇಟಾಗಿ ಎಲ್ಲ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಸಂಬಳವನ್ನು ಕೊಡಬೇಕು ನೀವು ಅಂತ ಇನ್ಫಾರ್ಮ್ ಮಾಡಿದ್ದೀವಿ. ಇಷ್ಟು ದಿನ ಅವರು ಸುಳ್ಳು ಹೇಳ್ಕೊಂಡು ಓಡಾಡ್ತಾಯಿದ್ರು. ಸರ್ಕಾರ ನಮಗೆ ಕೊಟ್ಟಿಲ್ಲ ದುಡ್ಡು, ಸರ್ಕಾರದಿಂದ ದುಡ್ಡು ಬಂದಿಲ್ಲ, ನಾವು ಅದಕ್ಕೆ ನಿಮಗೆ ಸಂಬಳ ಕೊಡೋದಕ್ಕಾಗಲ್ಲ ಅಂತ ಇದು ಮಾಡ್ತಿದ್ರು. ಆದರೆ ಇವತ್ತು NSUI ಅವರ ನಿಜವಾದ ಬಣ್ಣಗಳನ್ನು ಹೊರಗಡೆ ತಗೊಬಂದಿದೆ. ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಇರುತ್ತೆ, ಸರ್ಕಾರದಿಂದ ಆಲ್ರೆಡಿ ಬಜೆಟಲ್ಲಿ ಅದನ್ನು ಅಲಾಟ್ ಮಾಡಿರ್ತಾರೆ. ಆದರೆ ಇವ್ರಿಗಿದ್ದಂತಹ ಗ್ರ್ಯಾಂಟ್ಸನ್ನು ಇವರು ಟೀಚರ್ಸ್ ಇದು ವುಮೆನ್ ಕಾಲೇಜ್ ಅಂತ ಹೇಳಿದಾಗಲೇ ಅವರು ಕೇಳ್ತಿರೋದು ಅವ್ರ ಹೈಜೀನ್ ಮತ್ತು ಅವ್ರ ವಾಶ್ರೂಮ್ ಎಲ್ಲಾನು ಪರ್ಪಸ್ ಕೇಳ್ತಿದ್ದಾರೆ. ಸೊ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಅವ್ರು ಕೇಳ್ತಿರೋ ಫೀಸ್ಗೆ, ಅವ್ರು ಕಟ್ತಿರೋ ಫೀಸ್ಗೆ ಅವ್ರು ಆನ್ಸರ್ ಕೇಳ್ತಿದ್ದಾರೆ. ಈ ಮ್ಯಾನೇಜ್ಮೆಂಟ್ ಮಧ್ಯೆ ಆನ್ಸರ್ ಇಲ್ಲ. ಲೈಕ್ ಒಬ್ರಿಗೊಬ್ರು ಬ್ಲೇಮ್ ಮಾಡ್ತಿದ್ದಾರೆ ಹೊತ್ತು ಅವರು ಆನ್ಸರ್ ಮಾಡ್ತಾ ಇಲ್ಲ. ಈ ಏನು ಸ್ಟೂಡೆಂಟ್ಸ್ ಏನು ಫೀಸ್ ಪೇ ಮಾಡ್ತಿದ್ದಾರೆ, ಯಾಕೆ ಫ್ಯಾಕಲ್ಟೀಸ್ಗೆ ಸ್ಯಾಲ್ರಿ ಕೊಡ್ತಿಲ್ಲ, ಇದೇನು ಅವ್ರು ಆನ್ಸರ್ ಮಾಡ್ತಾ ಇಲ್ಲ. ಸೊ ಪ್ರತಿಯೊಂದಕ್ಕೂ ಅವರು ಲೆಟರ್ಸ್ ಎಲ್ಲ ಬರ್ದು ಆಲ್ರೆಡಿ ಬಿಫೋರ್ ಕೊಟ್ಟಿದ್ದಾರೆ. ಅವ್ರು ಯಾವುದು ಆ್ಯಕ್ಷನ್ ತಗೊಳ್ಳದೇ ಇರೋದಕ್ಕೆ ವಿ ಹ್ಯಾವ್ ಕಮ್ ಟು ದಿಸ್, ಇಲ್ಲಿ ತನಕ ಬಂದಿರೋದು. ಸೊ ಇದಕ್ಕೆ ಇವ್ರು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ಇದು ಇನ್ನೂ ನೆಕ್ಸ್ಟ್ ಲೆವೆಲ್ ಬೆಳೆಯುತ್ತೆ. ಇದು ಚಿಕ್ಕ ವಿಷಯ ಅಂತ ನಾವು ಬಿಟ್ಟರೆ ಇದನ್ನ ಇನ್ನೂ ಬೆಳೀತಾ ಹೋಗುತ್ತೆ. ಸೊ ನಾವು ಈ ಥರ ಮಾಡಿ ಇದಕ್ಕೆ ಆನ್ಸರ್ ಇವಾಗ ಸಿಕ್ಕಿದೆ. ನೆಕ್ಸ್ಟ್ ಏನು ಅವ್ರು ತಗೋತಾರೋ ಅದ್ಮೇಲೆ ಡಿಪೆಂಡ್ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಇದು ವುಮೆನ್ ಕಾಲೇಜ್ ಅಂತ ಹೇಳಿದಾಗಲೇ ಅವರು
ಅವರು ಕೇಳ್ತಿರೋದು ಅವ್ರ ಹೈಜೀನ್ ಮತ್ತು ಅವ್ರ ವಾಶ್ರೂಮ್ ಎಲ್ಲನೂ ಪರ್ಪಸ್ ಕೇಳ್ತಿದ್ದಾರೆ. ಸೊ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಅವ್ರು ಕೇಳ್ತಿರೋ ಫೀಸ್ಗೆ, ಅವ್ರು ಕಟ್ತಿರೋ ಫೀಸ್ಗೆ ಇದು ವಿದ್ಯಾರ್ಥಿನಿಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಪರಿದು ಮಹಾರಾಣಿ ಕ್ಲಸ್ಟರ್ ವಿವಿಯಲ್ಲಿ ನಡೀತಾ ಇದೆ ಎನ್ನಲಾದಂತಹ ಈ ಸರಣಿ ಹಗರಣಗಳು ಕೇವಲ ಒಂದು ಶಿಕ್ಷಣ ಸಂಸ್ಥೆಯ ಅವನತಿಯಲ್ಲ, ಬದಲಿಗೆ ಇಡೀ ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ಉನ್ನತ ಶಿಕ್ಷಣ ಸಚಿವರೇ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಫ್ರೀಡಮ್ ಟಿವಿ ಬಿತ್ತರಿಸ್ತಾ ಇರುವಂತಹ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಏನಾಗ್ತಾ ಇದೆ ಮಹಾರಾಣಿ ಕ್ಲಸ್ಟರ್ ವಿವಿಯಲ್ಲಿ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಇವತ್ತು NSUI ವತಿಯಿಂದ ಪ್ರೊಟೆಸ್ಟ್ ಆಗ್ತಾ ಇದೆ. ಅಲ್ಲಿ ಮಹಾರಾಣಿ ಕ್ಲಸ್ಟರ್ ವಿವಿಯಲ್ಲಿ ನಡೀತಾ ಇರುವಂತಹ ಒಂದು ಪ್ರೊಟೆಸ್ಟ್ ಇದು. FO ಮತ್ತು ಆಡಳಿತ ಮಂಡಳಿ ವಿರುದ್ಧ ತಮ್ಮ ಆಕ್ರೋಶವನ್ನ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪ್ರಮುಖವಾಗಿ ವಿದ್ಯಾಮಂದಿರದಲ್ಲೇ ಭ್ರಷ್ಟರ ಅಡ್ಡೆ ಆಗಿರುವಂಥದ್ದು ಸಹಜವಾಗಿಯೇ. ಇದು ವಿದ್ಯಾಮಂದಿರನ ಅಥವಾ ಭ್ರಷ್ಟರ ಅಡ್ಡೆನ? ಅತಿಥಿ ಉಪನ್ಯಾಸಕರಿಗೆ ದುಡ್ಡು ಅಥವಾ ಸಂಬಳವನ್ನ ಕೊಡದಿರುವಷ್ಟು ಬಡ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಆಡಳಿತ ಮಂಡಳಿಗೆ ಅಥವಾ ನಮ್ಮನ್ನಾಳುವಂಥ ಸರ್ಕಾರಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ತಿಂಗಳಿಡೀ ಪಾಠ ಮಾಡುವಂಥ ಅತಿಥಿ ಉಪನ್ಯಾಸಕರಿಗೆ ಬರಬೇಕಾದಂಥ ಅಲ್ಪ ಮೊತ್ತದ ಸಂಬಳದಲ್ಲಿ ಕೂಡ ಪರ್ಸೆಂಟೇಜ್ ಕೇಳುವಂಥದ್ದು ಇದು ಕ್ರೌರ್ಯದ ಪರಮಾವಧಿ ಅಲ್ಲದೆ ಮತ್ತಿನ್ನೇನು ಸ್ವಾಮಿ? ಸಂಬಳ ನೀಡದೆ ಸತಾಯಿಸೋದು, ಉಪನ್ಯಾಸಕರನ್ನ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸುವಂಥ ವ್ಯವಸ್ಥಿತ ಹುನ್ನಾರ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇತಿಹಾಸ ಪ್ರಸಿದ್ಧ ಮಹಾರಾಣಿ ವಿವಿಯಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟಿಸ್ತಿದ್ದಾರೆ ಅಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗಿದೆ ಅಂತಲೇ ಅರ್ಥ. ಪ್ರಮುಖವಾಗಿ ಎರಡು ರೀತಿಯ ದಗಲ್ಬಾಜಿಗಳು ಕಂಡು ಬರ್ತಾ ಇದ್ದಾರೆ ಇಲ್ಲಿ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾನವೀಯತೆ ಇಲ್ಲದಂಥ ಕಮಿಷನ್ ದಂಧೆ, ಇದಕ್ಕೆ ಅತಿಥಿ ಉಪನ್ಯಾಸಕರು ಇವತ್ತು ಕಣ್ಣೀರಿಡುವಂಥ ಒಂದು ಪರಿಸ್ಥಿತಿಗೆ ದೂಡಿದೆ ಅಂತ ಹೇಳಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥ ಆಕ್ರೋಶ ವಿದ್ಯಾರ್ಥಿಗಳಿಂದ ವ್ಯಕ್ತವಾಗ್ತಾ ಇದೆ. ಮಹಾರಾಣಿ ವಿವಿಯಲ್ಲಿ ಇಷ್ಟೆಲ್ಲ ಕರ್ಮಕಾಂಡಗಳು ನಡೀತಾ ಇದ್ರು ಕೂಡ ಉನ್ನತ ಶಿಕ್ಷಣ ಇಲಾಖೆಯ ಕಣ್ಣಿಗಿದು ಬಿದ್ದಿಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅಥವಾ ಅಧಿಕಾರಿಗಳು ಕಣ್ಣಿದ್ದು ಕೂಡ ಕುರುಡರಂತೆ ಸುಮ್ಮನೆ ಕೂತಿದಾರಾ? ಇದು ಕಾಡ್ತಾ ಇರೋ ಪ್ರಶ್ನೆ. Ma'am, we want that. Ma'am, later because in 3 years we have paid 9,000 each year. And we are going to... Ma'am, please, let me complete. Let me complete. No, you already told this to me earlier. Syndicate has already approved a GPU based laptop. Ma'am, we are getting passed out in 3 months. So we are not getting that facility because we are passing out. So we want a refund. We want refund. No, we want proper answer for that. I want a lot of things, whether that is possible. No, we are not going to anything. No, We are bringing our own laptop. ಮ್ಯಾಮ್ ಈ ಮಂತ್ ನಾವು ನೆಕ್ಸ್ಟ್ ಮಂತ್ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಫೀಸು ನೀವು ಕಮ್ಮಿ ಮಾಡ್ತೀವಿ ಬಾಯ್ ಮಾತಾಡಿ ಹೇಳ್ತೀವಿ. ಈ ಮಂತ್ ಹಿಂಗೆ ತಡ್ಕೊಂಡು ಯಾವಾಗ್ಲೂ ಕಮ್ಮಿ ಮಾಡ್ತೀನಿ ಅಂತ ಹೇಳಿಲ್ಲ. ಮತ್ತೆ ಮಾಡ್ತೀವಿ. Please let me speak. ಹಿಂದೆ ಅಂತ ಹೇಳ್ತೀನಿ. ಸಿಂಡಿಕೇಟ್ ಮೀಟಿಂಗ್ ಆಗಿದೆ 4ನೇ ತಾರೀಕಿಗೆ, ಮೊನ್ನೆ ಆಗಿದೆ. ಪ್ರೊಸೀಡಿಂಗ್ ಈಗ ರೆಡಿ ಆಗಿದೆ. ಸೊ ಬೇಸ್ಡ್ ಆನ್ ದಟ್ ಆರ್ಡರ್ಸ್ FO has to Ma'am, we want that. Ma'am, later because in 3 years we have paid 9,000 each year. And we are going to... Ma'am, please, let me... ಮಹಾರಾಣಿ ವಿವಿಯ ಅಕರ್ಮಕಾಂಡದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಫ್ರೀಡಮ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ. ಈ ವಿದ್ಯಾರ್ಥಿನಿಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಪರಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಆಗ್ತಾ ಇಲ್ಲ. ಕಳೆದ 3 ತಿಂಗಳಿಂದ ಹಣ ಇಲ್ಲ, ಅವ್ರಿಗೆ ವೇತನ ಇಲ್ಲ. ಇದರಿಂದ ಈ ಸಂದರ್ಭದಲ್ಲಿ ಇದರ ನಡುವೆಯೂ ಕೂಡ ಅವ್ರು ಬಂದು ಕೆಲಸ ಮಾಡಬೇಕು. 3 ತಿಂಗಳಿಂದ ಸಂಬಳ ಇಲ್ಲದೆ ಇದ್ರು ಅಂತಂದ್ರೆ, ಒಂದು ದಿನ ನಮ್ಮ ಬಳಿ ಹಣ ಇಲ್ಲ ಅಂತಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.